ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಯು ಜಿ ಸಿ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮ್ನ ಹೇಗೆ ಕ್ಲಿಯರ್ ಮಾಡಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಫಸ್ಟು ನಾನು ನನ್ನ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ, ಅಂದರೆ ಸೆಕೆಂಡ್ ಇಯರ್ ಥರ್ಡ್ ಸೆಮ್ಮಲ್ಲಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದೆ. ಕೆಲವರಿಗೆಲ್ಲ ಡೌಟ್ಸ್ ಇರ್ಬೋದು, ಏನಪ್ಪ ಈ ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಅಂದರೆ? ಯು ಜಿ ಸಿ ನೆಟ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನಡೆಸುವಂತಹ ನ್ಯಾಷನಲ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ಕೆಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ನೀವು ಯಾವುದೇ ಡಿಗ್ರಿ ಕಾಲೇಜ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಹೋಗಬೇಕಂದ್ರೆ ಅಥವಾ PhD ಅಡ್ಮಿಷನ್ ಪಡ್ಕೊಳ್ಬೇಕಂದ್ರೆ ನೀವು ಮೇಯ್ನ್ ಆಗಿ ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇದು ಮೇಯ್ನ್ ಎಲಿಜಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್, ಯು ಜಿ ಸಿ ನೆಟ್ ಅಥವಾ ಕೆಸೆಟ್ಟಲ್ಲಿ ಟೋಟಲ್ ಆಗಿ 2 ಪೇಪರ್ಸ್ ಇರುತ್ತೆ. ಒಂದು ಪೇಪರ್ 1 ಅಥವಾ GK ಪೇಪರ್, ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಇರುತ್ತೆ. ಇನ್ನೊಂದು ಸಬ್ಜೆಕ್ಟ್ ಪೇಪರ್. ನೀವು ಫಾರ್ ಎಕ್ಸಾಂಪಲ್ ನೀವೀಗ ಕಾಮರ್ಸ್ ತಗೊಂಡಿದ್ರೆ ಕಾಮರ್ಸ್ ಸಬ್ಜೆಕ್ಟ್ ಇರುತ್ತೆ, ಅಥವಾ ಬಾಟ್ನಿ ತಗೊಂಡಿದ್ರೆ ಬಾಟ್ನಿ, ಕೆಮಿಸ್ಟ್ರಿ ತಗೊಂಡಿದ್ರೆ ಕೆಮಿಸ್ಟ್ರಿ, ಹೀಗೆ ಇರುತ್ತೆ. GK ಪೇಪರಲ್ಲಿ ಟೋಟಲ್ 50 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ಸ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ GK ಪೇಪರ್. ನೆಕ್ಸ್ಟು ಸಬ್ಜೆಕ್ಟ್ ಪೇಪರನ್ನು ನಾವು ನೋಡೋದಾದರೆ ಟೋಟಲ್ 100 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ಸ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಕ್ಸಾಮ್ 300 ಮಾರ್ಕ್ಸ್ಗೆ ನಡೆಯುತ್ತೆ. ಬೋತ್ ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಎರಡೂ ಸಹ ನೀವು 300ಗೆ 150 ಎಬೋವ್ ತೆಗೆದ್ರೆ ನೀವು ನಿಮ್ಮ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಅದು ರಿಸಲ್ಟ್ ಯಾವುದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದರೆ ಕಟ್ ಆಫ್ ಮೇಲೆ ಬೇಸಿಸ್ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಇಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ನಿಮ್ಮ ಕ್ವೆಶ್ಚನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ನಾನು ಕೊಡುವಂಥ ಮೇನ್ ಸಜೆಷನ್ ಏನಪ್ಪ ಅಂದರೆ, ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಇರ್ತಿರೋ, ನೀವು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋದ್ರೊಳಗೆ ನಿಮ್ಮ ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಎರಡರಲ್ಲಿ ಯಾವುದಾದ್ರು ಒಂದು ಎಕ್ಸಾಮನ್ನಾದರೂ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ನಿಮ್ಮ ಸ್ಟಡೀಸ್ ಟೈಮಲ್ಲಿ ಜಾಸ್ತಿ ಟೈಮ್ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ವರ್ಕ್ ಲೈಫ್. ನೆಕ್ಸ್ಟು ಮೇಯ್ನಾಗಿ ನಾನು ನನ್ನ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆದೆ, ಯಾವ್ಯಾವ ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡೆ ಅಂತ ನೋಡೋದಾದರೆ, ಫಸ್ಟು ನಾನು ರೆಫರ್ ಮಾಡಿರೋದು ಓಲ್ಡ್ ಕ್ವೆಶ್ಚನ್ ಪೇಪರ್ಸ್. GK ಪೇಪರ್ ಓಲ್ಡ್ ಕ್ವೆಶ್ಚನ್ಸ್ ಪೇಪರ್ನ ನಾನು ರೆಫರ್ ಮಾಡಿದೆ. ನೆಕ್ಸ್ಟು ನೀವು ಮೇಯ್ನಾಗಿ ಸಿಲೆಬಸ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. GK ಪೇಪರಲ್ಲಿ ಟೋಟಲ್ 10 ಚಾಪ್ಟರ್ಸ್ ಇರುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ ಪೇಪರಲ್ಲಿ ಟೋಟಲ್ 10 ಚಾಪ್ಟರ್ಸ್ ಇರುತ್ತೆ. ನಾನು ಕಾಮರ್ಸ್ ಸಬ್ಜೆಕ್ಟ್ ತಗೊಂಡಿರೋದ್ರಿಂದ ನಾನು ಸಬ್ಜೆಕ್ಟ್ ಪೇಪರ್ಗೆ ಯಾವುದನ್ನು ರೆಫರ್ ಮಾಡಿದೆ, ಯಾವೆಲ್ಲ ಸೋರ್ಸನ್ನು ರೆಫರ್ ಮಾಡಿದೆ ಅಂದರೆ, ನಾನು ಈ ಬುಕ್ಸನ್ನು ರೆಫರ್ ಮಾಡ್ತಾಯಿದ್ದೆ. GK ಪೇಪರ್ಗೆ ನಾನು ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ನ ರೆಫರ್ ಮಾಡ್ತಾಯಿದ್ದೆ. ನೆಕ್ಸ್ಟು ಮೇಯ್ನಾಗಿ ಮೆಂಟಲ್ ಎಬಿಲಿಟಿಯಲ್ಲಿ ನಾವು ಪ್ರಾಕ್ಟಿಕಲ್ ಕ್ವೆಶ್ಚನ್ಸನ್ನು ನೋಡ್ತೀವಿ. ಅದಕ್ಕೆ ನಾನು ಪೇಪರ್ 1 ಬೈ ರಜತ್ ಸರ್ ಅನ್ನೋ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡ್ತಾ ಇದ್ದೆ. ಈಸಿಯಾಗಿ ನಮಗೆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಅದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿರೋದ್ರಿಂದ ಸ್ವಲ್ಪ ಕನ್ನಡದವರಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನೆಕ್ಸ್ಟು ಪೇಪರ್ 2, ಅದರಲ್ಲಿ ನಾನು ಪೇಪರ್ 2ಗೆ ಏನನ್ನು ರೆಫರ್ ಮಾಡಿದೆ ಅಂದರೆ ಈ ಬುಕ್ಸನ್ನು ರೆಫರ್ ಮಾಡಿದ್ದು, ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ನಾನು ರೆಫರ್ ಮಾಡಿಲ್ಲ. GK ಪೇಪರ್ಗೆ ನಾನು ಬುಕ್ಕನ್ನು ರೆಫರ್ ಮಾಡೋದಾದರೆ ಅರಿಹಂತಾಸ್ ಬುಕ್ಕು ಬೆಸ್ಟ್ ಬುಕ್ಕು. ನೆಕ್ಸ್ಟು ನನಗೆ ಇದ್ದಿದ್ದ ಮೇಯ್ನ್ ಏಮ್ ಏನಪ್ಪ ಅಂದರೆ, ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋದ್ರೊಳಗೆ ನಾನು ಯು ಜಿ ಸಿ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತ. ಅದೇ ರೀತಿ ಈ ಎಲ್ಲ ರಿಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನು ನನ್ನ PG ಕಂಪ್ಲೀಟ್ ಆಗೋದ್ರೊಳಗೆ ಬೋತ್ ಯು ಜಿ ಸಿ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡೆ. ಯು ಜಿ ಸಿ ನೆಟ್ಗೆ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಏನಕ್ಕಂದರೆ ಯು ಜಿ ಸಿ ನೆಟ್ ಎಕ್ಸಾಮು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ನಾವು ಕ್ವೆಶ್ಚನ್ ಪೇಪರನ್ನು ನೋಡ್ತೀವಿ.
KCET-ಅಲ್ಲಿ GK ಪೇಪರಲ್ಲಿ ಕನ್ನಡ ಕ್ವೆಶ್ಚನ್ಸನ್ನು ಕೊಟ್ಟಿರ್ತಾರೆ. ಕನ್ನಡ ಲ್ಯಾಂಗ್ವೇಜಲ್ಲಿ ಕ್ವೆಶ್ಚನ್ಸನ್ನು ಕೊಟ್ಟಿರ್ತಾರೆ. ಕಾಮರ್ಸ್ ಪೇಪರ್ ಸಮ್ಟೈಮ್ಸ್ ನಾವು ಕನ್ನಡ ಕ್ವೆಶ್ಚನ್ಸನ್ನು ನೋಡ್ಬೋದು, ಕನ್ನಡ ಲ್ಯಾಂಗ್ವೇಜಲ್ಲಿ ಕ್ವೆಶ್ಚನ್ಸನ್ನು ನೋಡ್ಬೋದು, ಸಮ್ಟೈಮ್ಸ್ ಇಂಗ್ಲೀಷಲ್ಲೇ ಕೊಟ್ಟಿರ್ತಾರೆ. ನೆಕ್ಸ್ಟು ಕಾಮರ್ಸ್ ಪೇಪರಲ್ಲಿ ನಾವು ಕ್ವೆಶ್ಚನನ್ನು ನೋಡೋದಾದರೆ ತುಂಬ ಲಾರ್ಜ್ ಕ್ವೆಶ್ಚನ್ಸನ್ನು ಕೊಟ್ಟಿರ್ತಾರೆ. ಅದನ್ನ ಓದ್ಕೊಂಡು ನೆಕ್ಸ್ಟು ಆನ್ಸರ್ನ ಟಿಕ್ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕಾಗತ್ತೆ. ನೆಕ್ಸ್ಟು ಫಸ್ಟ್ ಪಾಯಿಂಟು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡೋದನ್ನ ಹೇಳಿದ್ನಲ್ಲ. ನೆಕ್ಸ್ಟು ಸೆಕೆಂಡ್ ಸ್ಟ್ರಾಟಜಿ ಯಾವುದಪ್ಪ ಅಂದರೆ ಸಿಲೆಬಸ್ನ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಪೇಪರ್ 1ನಲ್ಲಿ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ, ಪೇಪರ್ 2ಅಲ್ಲಿ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟು ನೀವು ಕ್ವೆಶ್ಚನ್ ಪೇಪರನ್ನು ಎಲ್ಲಿ ಡೌನ್ಲೋಡ್ ಮಾಡೋದಪ್ಪ ಅಂತ ನೋಡಿದರೆ KCET ಎಕ್ಸಾಮ್ದು KE ಅಫಿಷಿಯಲ್ ವೆಬ್ಸೈಟಲ್ಲೇ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳು ಸಿಗುತ್ತೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕಂತ ಅಂದ್ಕೊಂಡಿದ್ರು ಅಥವಾ ನೀವು ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಿಮಗೆ ಪ್ರಾಪರ್ ಆಗಿರುವಂತಹ ಸ್ಟಡಿ ಪ್ಲ್ಯಾನ್ ಬೇಕಾಗುತ್ತೆ. ಅದರ್ವೈಸ್ ಜರ್ನಿ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಕೆಲವರು ನಾವೇನು ಪ್ರಿಪೇರೇ ಆಗಿಲ್ಲ ಆದರೂ ಪಾಸ್ ಆದ್ವಿ ಅಂತ ಹೇಳ್ಬೋದು. ಬೈ ಲಕ್ಕಿಂದ ನನ್ನ ಪ್ರಕಾರ ಎಲ್ಲ 5 to 10% ಪೀಪಲ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅಷ್ಟೇ. ವಿತೌಟ್ ಹಾರ್ಡ್ ವರ್ಕ್, ಡೆಡಿಕೇಶನ್ ತುಂಬ ಕಷ್ಟ ಆಗುತ್ತೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಥರ್ಡ್ ಸ್ಟ್ರಾಟಜಿ ಏನಪ್ಪ ನಾನು ಯೂಸ್ ಮಾಡಿರೋದು ಅಂದರೆ, ನಾನು ಪೇಪರ್ 2ಗೆ ಯಾವ ಸೋರ್ಸನ್ನು ಸ್ಟಡಿ ಮಾಡಿರೋದು ಅಂದರೆ ಇ ಬುಕ್ಸನ್ನು ರೆಫರ್ ಮಾಡಿದ್ದು. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ನಿಮಗೇನಾದರೂ ಈ ರೀತಿ ಇ ಬುಕ್ಸು ಅಥವಾ ಕ್ವೆಶ್ಚನ್ ಪೇಪರ್ಸ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಿಯೂ ನನ್ನ ಕೈಲಾಗುವಂಥ ಹೆಲ್ಪನ್ನು ನಾನು ಮಾಡ್ತೀನಿ. ಫೋರ್ತ್ ಸ್ಟ್ರಾಟಜಿ ಬಗ್ಗೆ ಹೇಳೋದಾದರೆ, ನೀವು ಟೆಕ್ಸ್ಟ್ ಬುಕ್ ಅನ್ನೋ ಆ್ಯಪ್ ಇದೆಯಲ್ವಾ, ಅದಾಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಪ್ಸಲ್ಲಿ ನಿಮಗೆ MCQ ಟೆಸ್ಟ್ಗಳಿರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡಿ. ನೆಕ್ಸ್ಟು ಕ್ವಿಜ್ಗಳನ್ನು ಜಾಸ್ತಿ ಅಟೆಂಡ್ ಮಾಡಿ. ನೆಕ್ಸ್ಟು ನಾನು ರೆಫರ್ ಮಾಡೋದಂದರೆ, ನೀವು ಬುಕ್ಸ್ಗಿಂತ ಜಾಸ್ತಿ ವೀಡಿಯೋಸ್ಗಳನ್ನು ನೋಡಿ. ಬಿಕಾಸ್ ಬುಕ್ಸನ್ನು ಓದಿ ಎಲ್ಲ ವಿಷಯನೂ ನೆನ್ಪಿಟ್ಕೊಳೋದು ತುಂಬ ಕಷ್ಟ ಅನಿಸುತ್ತೆ, ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದಕ್ಕಿಂತ ನಾವು ಜಾಸ್ತಿ ವೀಡಿಯೋಸ್ಗಳು ರೆಫರ್ ಮಾಡೋದ್ರಿಂದ ನಮಗೆ ಆಡಿಯೋ ವಿಷುವಲ್ ಕಮ್ಯುನಿಕೇಷನ್ ಇರುತ್ತಲ್ವ, ಸೊ ನಾವು ಅದನ್ನ ನೀಟಾಗಿ ನೆನ್ಪಿಟ್ಕೊಳ್ತೀವಿ, ನಾವು ಅದನ್ನ ಕೇಳಿಸ್ಕೊಂಡಿರ್ತೀವಲ್ವ, ಸೊ ಅದು ನಮ್ಮ ಮೆಮೊರಿಯಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು KCET ಎಕ್ಸಾಮ್ ಬಗ್ಗೆ ಹೇಳಬೇಕಂದ್ರೆ, ನಾನು UGC ನೆಟ್ ಎಕ್ಸಾಮ್ಗೆ ಜಾಸ್ತಿ ಫೋಕಸ್ ಮಾಡಿ ಫಸ್ಟೇ ಕ್ಲಿಯರ್ ಮಾಡಿರೋದ್ರಿಂದ ನನಗೆ KCET ಎಕ್ಸಾಮ್ ಅಷ್ಟೊಂದು ಡಿಫಿಕಲ್ಟ್ ಅಂತ ಅನಿಸಿಲ್ಲ. ಟು ಬಿ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ, ನಾನು KCET ಎಕ್ಸಾಮ್ಗೆ ಜಸ್ಟ್ 15 ಡೇಸ್ ಅಷ್ಟೇ ನಾನು ಏನೇನು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ನೋ ಅದನ್ನು ರೀಕಾಲ್ ಮಾಡ್ಕೊಂಡಿರೋದಷ್ಟೇ. ನೆಕ್ಸ್ಟು ನಾನು ರೆಫರ್ ಮಾಡ್ತಿದ್ದು ವೀಡಿಯೋಸ್ನ ಮತ್ತೆ ರೀವಾಚ್ ಮಾಡಿದ್ದು ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ನೆಕ್ಸ್ಟ್ ಸ್ಟ್ರಾಟಜಿ ನಾನು ಏನು ಫಾಲೋ ಮಾಡಿದ್ದು ಅಂದರೆ, ನಾನು ನನ್ನದೇ ಆದ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಂಡಿರೋದು. ಅಟ್ಲೀಸ್ಟ್ 4 to 5 ಬುಕ್ಸನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಬೋತ್ ಕ್ವೆಶ್ಚನ್ ಪೇಪರ್ಸ್ ಕ್ವೆಶ್ಚನ್ಸ್ ಇರ್ಬೋದು, ಅಥವಾ ವೇರಿಯಸ್ ಬುಕ್ಸಿಂದ ಕಲೆಕ್ಟ್ ಮಾಡಿರುವಂಥ ಕ್ವೆಶ್ಚನ್ಸ್ ಇರ್ಬೋದು, ಅಥವಾ ನಾನು ಅಟೆಂಡ್ ಮಾಡಿರುವಂತಹ MCQ ಕ್ವಿಜ್ ಆಗಿರ್ಬೋದು, ಎಲ್ಲ ಇನ್ಕ್ಲೂಡ್ ಆಗಿ 4 to 5 ಬುಕ್ಸ್ ನೋಟ್ಸನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈಗ ಅದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಅದರ ಅವಶ್ಯಕತೆ ಇದೆಯೋ ಅವರು ವಿಡಿಯೋನ ನೋಡಿ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಇನ್ಕ್ಲೂಡ್ ಆಗಿ 4 to 5 ಬುಕ್ಸ್ ನೋಟ್ಸನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈಗ ಅದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಅದರ ಅವಶ್ಯಕತೆ ಇದೆಯೋ ಅವರು ವಿಡಿಯೋನ ನೋಡಿ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಾನೇನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಪ್ಪ ಅಂದರೆ, ನನಗೂ ಸಹ ಫಸ್ಟ್ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಹೇಗೆ ಪ್ರಿಪೇರ್ ಆಗಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು, ಏನೂ ಇನ್ಫಾರ್ಮೇಷನ್ ನನಗೆ ಗೊತ್ತಿರಲಿಲ್ಲ. ನೀವು ಒಂದು ಸಲ
ಎಕ್ಸಾಮನ್ನು ಅಟೆಂಡ್ ಮಾಡಿ ನೋಡಿ, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡಿ ನೋಡಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತ. ನೆಕ್ಸ್ಟು, ನೀವು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ನ ಆದಷ್ಟು ಫ್ರೀಯಾಗೆ ಪಡ್ಕೊಳ್ಳಿ. ಬಿಕಾಸ್ ನಾನು ಸಹ ನನ್ನ ಎಕ್ಸಾಮ್ಗೆ GK ಪೇಪರ್ ಕ್ವೆಶ್ಚನ್ ಪೇಪರನ್ನು ಅಮೌಂಟ್ ಪೇ ಮಾಡಿನೇ ಪಡ್ಕೊಂಡಿರುವಂತಹದ್ದು. ಆ ಮಿಸ್ಟೇಕನ್ನು ನೀವು ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ. ನಿಮಗೇನಾದರೂ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನ ಫ್ರೀಯಾಗಿ ಸೆಂಡ್ ಮಾಡ್ತೀನಿ. ನಾನು ಸಹ ಯಾವುದೇ ರೀತಿಯ ಕೋಚಿಂಗನ್ನು ತಗೊಂಡಿಲ್ಲ ಅಥವಾ ಪೇಯ್ಡ್ ಕೋರ್ಸ್ಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿಲ್ಲ. ಓನ್ಲಿ ಸೆಲ್ಫ್ ಸ್ಟಡಿಯಿಂದ ನನ್ನ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ. ಅದೇ ರೀತಿ ನೀವು ಸಹ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಡಿ. ಆ್ಯಂಡ್ ಗೆಸ್ಟ್ ಫ್ಯಾಕಲ್ಟಿ ಆಗಿ ಯೂನಿವರ್ಸಿಟಿ ಅಥವಾ ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡುವಂತಹ ನಿಮ್ಮ ಏಮನ್ನು ನನಸು ಮಾಡ್ಕೊಳ್ಳಿ. ಇದು ನನ್ನ UGC ನೆಟ್ ಆ್ಯಂಡ್ KCET ಎಕ್ಸಾಮ್ ಜರ್ನಿ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಪ್ರಿಪೇರ್ ಮಾಡಿರುವಂತಹ ನೋಟ್ಸನ್ನು, ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನಾನು ಡೈಲಿ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ವಿಡಿಯೋನ ನೋಡಿಕೊಂಡು ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.